ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ಕುಟೀಸ್ ವ್ಲಾಗ್. ಇವತ್ತು ಯುಗಾದಿ ಸ್ಪೆಷಲ್ ಕಡುಬು ಮತ್ತು ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ. ನಿಮಗೆ ನಮ್ಮ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಕಡಲೆಬೇಳೆಗೆ ನೀರನ್ನು ಹಾಕಿ ಕುದಿಸ್ಕೊಂಡು ಇಟ್ಕೋಬೇಕು. ಅವನ್ನ ಮಿಕ್ಸಿಗೆ ಬೆಲ್ಲ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ನಂತರ ಎಲ್ಲವನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಅರ್ಧ kg ಮೈದಾ ಹಿಟ್ಟು ತಗೊಂಡು ಚಿಟಿಕೆ ಉಪ್ಪು ಹಾಕಿ ನೀರು ಹಾಕಿ ಚಪಾತಿ ಹದ ಬರೋ ಹಾಗೆ ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕು. ಯುಗಾದಿ ಹಬ್ಬಕ್ಕೆ ಕಡುಬು ಹೋಳಿಗೆ ಎಲ್ಲನೂ ಮಾಡಬಹುದು. ನಂತರ ಸ್ವಲ್ಪ ಎಣ್ಣೆ ಹಚ್ಚಿ ಪಕ್ಕಕ್ಕೆ ಇಟ್ಕೋಬೇಕು. ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಉಳ್ಳೆಗೆ ಉಂಡೆ ಥರ ಮಾಡಿಕೊಂಡು ಹೂರಣ ತುಂಬಿ ಹೋಳಿಗೆನ ಲಟ್ಟಿಸ್ಕೋಬೇಕು. ಕೈಯಿಂದ ಒತ್ತಿದ್ರೂ ನಡೀತದೆ. ತವೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಅದರಲ್ಲಿ ಹೋಳಿಗೆನ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಹೋಳಿಗೆನ ಬೇಯಿಸ್ಕೋಬೇಕು. ನಂತರ ಕಡುಬು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಚಿಕ್ಕ ಚಿಕ್ಕ ಉಳ್ಳೆನ ಹರ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು ಅವನ್ನ. ಮತ್ತು ಹೂರಣನ ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಮಾಡಿಕೊಂಡು ಉದ್ದಕ್ಕೆ ಹಾಕ್ಕೊಂಡು ಅದನ್ನು ಸುತ್ತಲೂ ಹತ್ತಬೇಕು. ಈ ರೀತಿಯಾಗಿ ನಾನು ಮಾಡ್ತಿದ್ದೀನಿ ನೋಡಿ, ಈ ರೀತಿಯಾಗಿ. ವಿಡಿಯೋ ಲೆಂದಿ ಆಗುತ್ತೆ ಅಂತ ನಾನು ಫಾಸ್ಟಾಗಿ ಅದನ್ನು ಓಡಿಸಿದ್ದೀನಿ, ಈಸಿ ಆಗಲಿ ಅಂತ. ಆಮೇಲೆ ಬಾಣಲೆಗೆ ಎಣ್ಣೆನ ಕಾಯಿಸ್ಕೊಂಡು ಆ ಹೋಳಿಗೆ ಕಡುಬು ಮಾಡ್ಕೊಂಡಿರ್ತೀವಲ್ಲ ಅವನನ್ನು ಅದರಲ್ಲಿ ಹಾಕಿ ಎಣ್ಣೆಯಲ್ಲಿ ಕರಿಬೇಕು. ಎರಡು ಬದಿನೂ ಕರ್ಕೋಬೇಕು, ಇಲ್ಲಾಂದರೆ ಒಂದು ಕಡೆ ವೈಟಾಗಿ ಉಳಿದ್ಬಿಡ್ತವೆ. ನೋಡಿ ಹೇಗೆ ಕಡುಬು ಬಂದಿವೆ ಅಂತ. ಹೋಳಿಗೆನೂ ಇಟ್ಟು ತೋರಿಸಿದ್ದೀನಿ ನಿಮಗೆ. ಥ್ಯಾಂಕ್ ಯು. ಪ್ಲೀಸ್